ನಮಸ್ಕಾರ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಇಡೀ ಕರ್ನಾಟಕ ಇವತ್ತು ಬ್ಯುಸಿನೋ ಬ್ಯುಸಿ. ಭಾನುವಾರ 6 ಗಂಟೆ ಯಾವಾಗತ್ತೆ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಅದೇನೋ ಸಂಪತ್ತಿಗೆ ಸವಾಲ್ ಅಂತೆಲ್ಲ ಹಾಕಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಡಿದಾಡಿಕೊಳ್ತಿದ್ದಾರೆ. ಎಲ್ಲದಕ್ಕೂ ಕಾರಣ ಈ ನಮ್ಮ ಬಿಗ್ ಬಾಸ್. ಈ ಸಲ ಕೇಳೋದೇ ಬೇಡ, ಎಲ್ಲಿ ನೋಡಿದ್ರು ಗಿಲ್ಲಿ ನಟನದ್ದೇ ಕಾರುಬಾರು. ಬಿಗ್ ಬಾಸ್ ಇಂದ ಹೊರಗೆ ಬರ್ತಿದ್ದಂಗೆ ಗಿಲ್ಲಿ ಏನಾದ್ರೂ ಒಂದು ರಾಜಕೀಯ ಪಕ್ಷ ಕಟ್ಟಿ ಎಲೆಕ್ಷನ್ ನಿಂತು ಬಿಟ್ಟಿದ್ರೆ ಗಿಲ್ಲಿ ಸಿಎಂ ಆಗ್ಬಿಡ್ತಿದ್ರೇನೋ ಅಷ್ಟರ ಮಟ್ಟಿಗೆ. ಆದ್ರೆ ಪಾಪ ಮತ್ತೆ DK ಸಾಹೇಬ್ರು ಮತ್ತು ಸಿದ್ದರಾಮಯ್ಯನವರು ತಲೆ ಮೇಲೆ ಕೈ ಇಟ್ಕೊಂಡು ಕೂರ್ಬೇಕಾಗ್ತಿತ್ತು. ಅಫ್ಕೋರ್ಸ್ ಗಿಲ್ಲಿ ಈ ಸಲ ಪ್ರೇಕ್ಷಕರಿಗೆ ಏನ್ ಕೊಡ್ಬೇಕು ಅದನ್ನೆಲ್ಲ ಕೊಟ್ಟಿದ್ದಾನೆ, ಬೇಕಾದಷ್ಟು ನಗಿಸಿದ್ದಾನೆ. ನಾಳೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಅವನ ಅಭಿಮಾನಿಗಳನ್ನ ನೋಡಿ ಕೋಮಾಗ್ ಹೋದ್ರೂ ಹೋಗಬಹುದು. ಇಡೀ ಸೋಷಿಯಲ್ ಮೀಡಿಯಾ ತುಂಬಾ ಗಿಲ್ಲಿಯದ್ದೇ ಹವ. ದುಡ್ಡೇ ಖರ್ಚು ಮಾಡದೇನೆ ಗಿಲ್ಲಿ ಈಗ ಎಲೆಕ್ಷನ್ ಗೆದ್ದು ಬಿಡಬಹುದೇನೋ ಅಷ್ಟರ ಮಟ್ಟಿಗೆ ಒಬ್ಬ ಕಲಾವಿದನಾಗಿ ಗಿಲ್ಲಿ ಜನರ ಮನಸ್ಸು ಗೆದ್ದಿದ್ದಾನೆ. ವೀಕ್ಷಕರೇ, ಒಬ್ಬ ಕಲಾವಿದನನ್ನ, ಅದು ಟ್ಯಾಲೆಂಟ್ ಇರೋರನ್ನ ಮೆರೆಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ಇದೇ ಟೈಮಲ್ಲಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ ಅನ್ನೋದಾದ್ರೂ ಗೊತ್ತಿರ್ಬೇಕಲ್ವಾ. ಇವತ್ತು ಗಿಲ್ಲಿಗೆ ವೋಟ್ ಮಾಡಬೇಕು, ಅವನನ್ನ ಗೆಲ್ಲಿಸ್ಬೇಕು ಅಂತಿರೋ ಹಠ ದೇಶ ಹಾಗೂ ರಾಜ್ಯವನ್ನ ಆಳುವವರ ವಿಷಯದಲ್ಲಿ ಯಾಕೆ ಬರೋದಿಲ್ಲ? ರಾಜ್ಯದಲ್ಲಿ ಎಂಥ ಒಂದು ಘಟನೆ ನಡೆದಿದೆ, ಯಾರಿಗಾದ್ರೂ ಅದರ ಬಗ್ಗೆ ಗಮನ ಇದೆಯಾ? ಬೆಂಗಳೂರಿನಲ್ಲಿ ಬಾಂಗ್ಲಾದಿಂದ ಬಂದಿರೋ ಲಕ್ಷಾಂತರ ಅಕ್ರಮ ವಲಸಿಗರು ಸೇರಿಕೊಂಡಿದ್ದಾರೆ. ಪುನೀತ್ ಕೆರೆಹಳ್ಳಿಯವರ ತಂಡ ದಾಖಲೆ ಸಮೇತ ಅವರು ಬಾಂಗ್ಲಾದಿಂದ ಬಂದ ಅಕ್ರಮ ವಲಸಿಗರು ಅಂತ ಪ್ರೂವ್ ಮಾಡ್ತಿದ್ದಾರೆ. ಹ್ಯಾಟ್ಸ್ ಆಫ್ ಬ್ರದರ್. ಸರ್ಕಾರ ಹಾಗೂ ಅಧಿಕಾರಿಗಳು ಮಾಡಬೇಕಾದ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಅಟ್ಲೀಸ್ಟ್ ಅವರು ಹಿಡಿದುಕೊಟ್ಟಿರೋರ ಮೇಲಾದ್ರೂ FIR ಹಾಕಿ ಅವರನ್ನೆಲ್ಲ ಓಡಿಸೋ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡ್ರೆ ನಮ್ಮ ಸರ್ಕಾರ ಮಾಡಿದ್ದೇನು ಗೊತ್ತಾ? ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚುವ ಕೆಲಸ ಮಾಡ್ತಿರೋ ಪುನೀತ್ ಕೆರೆಹಳ್ಳಿ ಬಂಧನವನ್ನೇ ಮಾಡಿಬಿಟ್ಟಿದೆ. ನಮಸ್ತೆ ಸ್ನೇಹಿತರೆ. ಸರ್ಕಾರ ಮಾಡಕ್ಕಾಗದೇ ಇರುವಂತ ಕೆಲಸನ ಒಬ್ಬ ಕಾರ್ಯಕರ್ತ, ಒಬ್ಬ ಭಾರತೀಯನಾಗಿ ಮಾಡ್ತಾ ಇದ್ದಂತಹ ಪುನೀತ್ ಕೆರೆಹಳ್ಳಿಯನ್ನ ಸರ್ಕಾರ ಇವಾಗ ಅರೆಸ್ಟ್ ಮಾಡಿದೆ. ಪೊಲೀಸ್ನವ್ರು ಬಂದು ಇವಾಗ ಕರ್ಕೊಂಡು ಹೋಗಿದ್ದಾರೆ. ಅದು ಬನ್ನೇರ್ಘಟ್ಟ ಪೊಲೀಸ್ ವ್ಯಾಪ್ತಿಯಲ್ಲಿ ಬಂದು ಈಗ ರಾತ್ರಿ 10:00 ಈ ನಡು ರಾತ್ರಿಯಲ್ಲಿ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಮಾಡಿದಂತ ತಪ್ಪಾದ್ರೂ ಏನು? ಅಕ್ರಮವಾಗಿ ಬಂದವ್ರನ್ನ ಒಂದು ಪೊಲೀಸಿಗೆ ಒಪ್ಪಿಸುವಂತದ್ದು ಅದು ನ್ಯಾಯ ರೀತಿನಲ್ಲೇ, ಅದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಆಗಿರುತ್ತೆ. ಆ ಕರ್ತವ್ಯನ ಮಾಡಿದಕ್ಕೆ ಈಗ ಪೊಲೀಸ್ನವರು ಬಂದು ಪುನೀತ್ ಕೆರೆಹಳ್ಳಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಇದು ರಾತ್ರಿ 10:00. ಬನ್ನಿ ನೋಡೋಣ ಅವ್ರು ಮುಂದಕ್ಕೆ ಏನ್ ಮಾಡ್ತಾರೆ, ಏನ್ ಕ್ರಮ ಕೈಗೊಳ್ತಾರೆ, ಒಂದು ದೇಶ ಪರವಾಗಿ ಕೆಲಸ ಮಾಡಿದಕ್ಕೆ ಅಂತ ನೋಡೋಣ. ಎಡಪಂಥೀಯರ ಒತ್ತಡಕ್ಕೆ ಮಣಿದು ಬಂಧಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇದು ಎಷ್ಟು ಸರಿ? ನಾವೀಗ ಸ್ಟೇಷನ್ ಹತ್ರ ಹೋಗ್ತಾ ಇದೀವಿ. ಏನಾಗುತ್ತೆ ಅಂತ ಮುಂದಿನ ಅಪ್ಡೇಟ್ ಸದ್ಯದಲ್ಲೇ ಕೊಡ್ತೇನೆ. ಸಿದ್ದರಾಮಯ್ಯ ಸಾಹೇಬ್ರೆ, ರಾಜಕೀಯ ಸಿದ್ಧಾಂತ ಎಲ್ಲ ಪಕ್ಕಕ್ಕಿಟ್ಟು ನಿಮ್ಮ ಮನಸ್ಸಾಕ್ಷಿನ ಕೇಳಿ ಹೇಳ್ಬಿಡಿ, ನಿಮ್ಮ ಸರ್ಕಾರ ಮಾಡ್ತಾ ಇರೋದು ಸರಿ ಇದೆಯಾ ಅಂತ. ಅಲ್ಲಿ ನೋಡಿದ್ರೆ ಅಕ್ರಮ ವಲಸಿಗರಿಗಾಗಿ ಪುಕ್ಕಟೆ ಮನೆಗಳನ್ನ ಕೊಡ್ತೀರಾ, ಇಲ್ಲಿ ನೋಡಿದ್ರೆ ಇವರನ್ನ ಅರೆಸ್ಟ್ ಮಾಡ್ತೀರಾ. ಹಾಗಾದ್ರೆ ನಿಮ್ಮದು ಅಕ್ರಮ ವಲಸಿಗರ ಪರವಾಗಿರುವಂತಹ ಸರ್ಕಾರವಾ? ಓಪನ್ ಆಗಿ ಹೇಳ್ಬಿಡಿಯಲ್ಲ, ಅಕ್ರಮ ವಲಸಿಗರ ಜೊತೆ ಈ ಸರ್ಕಾರ ಇದೆ, ಅವ್ರ ತಂಟೆಗೆ ಹೋದ್ರೆ ನಿಮ್ಮನ್ನೇ ಅರೆಸ್ಟ್ ಮಾಡ್ತೀವಿ ಅಂತ. ವೀಕ್ಷಕರೇ, ನಾವು ನೀವು ಇವತ್ತು ಗಿಲ್ಲಿ ಗಿಲ್ಲಿ ಅಂತಿದ್ದೀವಿ, ತಪ್ಪಿಲ್ಲ, ಬೆಂಬಲಿಸಿ. ಆದ್ರೆ ಅದರ 10% ಕಾಳಜಿ ಚುನಾವಣೆಯ ಮೇಲೆ ಇದ್ದಿದ್ರೆ ರಾಜ್ಯ ಹೇಗೋ ಇರ್ತಿತ್ತು. ಜಸ್ಟ್ ಒಂದ್ಸಲ ಯೋಚನೆ ಮಾಡಿ. ಇವತ್ತು ಇಡೀ ರಾಜ್ಯ ಗಿಲ್ಲಿಯನ್ನ ಮೆಚ್ಚಿಕೊಂಡಿದೆ. ಅದಕ್ಕೆ ಕಾರಣ ಏನು? ಆತನ ಮುಗ್ಧತೆ, ಪ್ರಾಮಾಣಿಕತೆ, ನಿಯತ್ತು, ಪ್ರತಿಭೆ. ಗಿಲ್ಲಿಯ ಅಭಿಮಾನಿ ಆಗೋ ಮುಂಚೆ ಯಾರು ಯೋಚನೆ ಮಾಡಲಿಲ್ಲ ಅವನು ಯಾವ ಜಾತಿಯವನು, ಕರ್ನಾಟಕದ ಯಾವ ಭಾಗದವನು, ಯಾವ ಊರಿನವನು ಅಂತ. ಅದೆಲ್ಲವನ್ನ ಮೀರಿ ಇವತ್ತು ಆತನಿಗೆ ಸಪೋರ್ಟ್ ಸಿಗ್ತಾ ಇದೆ. ಆ ಕ್ರೇಜ್ ನೋಡಿ ನಮಗೂ ಖುಷಿ ಆಯ್ತು. ಎಷ್ಟೋ ಕಡೆಯಲ್ಲಿ ಗಿಲ್ಲಿಗೆ ವೋಟ್ ಮಾಡಿದ್ರೆ ಫ್ರೀಯಾಗಿ ಟೀ, ಮೊಬೈಲ್ ಟೆಂಪರ್ ಗ್ಲಾಸ್ ಕೊಡ್ತೀವಿ ಅಂತೆಲ್ಲ ಗಿಲ್ಲಿಗೆ ವೋಟ್ ಹಾಕಿಸ್ತಾ ಇದ್ದಾರೆ. ಯಾರು ಕೂಡ ಅವರಿಗೆ ಬಲವಂತ ಮಾಡಿ ಮಾಡಿಸ್ತಾ ಇಲ್ಲ, ದುಡ್ಡು ಕೂಡ ಕೊಡ್ತಾ ಇಲ್ಲ. ಆದ್ರೂ ಎಲ್ಲರೂ ಅವರ ಸ್ವಂತ ದುಡ್ಡು ಖರ್ಚು ಮಾಡಿಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಬ್ಯಾನರ್, ಕಟ್ಔಟ್ ಎಲ್ಲ ಹಾಕಿಸ್ತಾ ಇದ್ದಾರೆ. ಇದು ಯಾವ ಲೆವೆಲ್ಗೆ ಹೋಗಿದೆ ಅಂದ್ರೆ ಸಂಪತ್ತಿಗೆ ಸವಾಲ್, ಟ್ಯಾಲೆಂಟ್ ವರ್ಸಸ್ ಹಣ ಅಂತ ಅಭಿಯಾನ ಬೇರೆ ಶುರುವಾಗಿದೆ. ನಾ ಈಗ ಹೇಳ್ತಾ ಇರೋದು ಏನಂದ್ರೆ,
ಒಂದು ರಿಯಾಲಿಟಿ ಶೋನಲ್ಲಿ ಒಬ್ಬ ಸ್ಪರ್ಧಿಯ ಗುಣ ನೋಡಿ, ವ್ಯಕ್ತಿತ್ವ ನೋಡಿ ಮತ ಹಾಕುವ ನಾವುಗಳು ದೇಶ ಅಥವಾ ರಾಜ್ಯವನ್ನ ಆಳುವವರನ್ನ ಆಯ್ಕೆ ಮಾಡುವಾಗ ಯಾವ ಮಾನದಂಡದ ಮೇಲೆ ಮತ ಹಾಕ್ತಾ ಇದ್ದೀವಿ? ನಮ್ಮ ದೇಶದ ಕಥೆ ನೋಡಿ. ಇವತ್ತು ಆಲ್ಮೋಸ್ಟ್ ಚುನಾವಣೆಗಳು ನಡೀತಾ ಇರೋದೇ ಜಾತಿ ಲೆಕ್ಕಾಚಾರದಲ್ಲಿ. ಪಕ್ಷದಿಂದ ಸಿಎಂ ಅಭ್ಯರ್ಥಿ ಆಯ್ಕೆ ಮಾಡುವಾಗಲೂ ಕೂಡ ಆತ ಯಾವ ಸಮುದಾಯದವನು, ಆ ಸಮುದಾಯದ ಜನಸಂಖ್ಯೆ ಎಷ್ಟಿದೆ ಅಂತ ಲೆಕ್ಕ ಹಾಕ್ತಾರೆ. ಅದೇ ನಾವು ಜಾತಿ ನೋಡದೆ, ಹಣ, ಪುಕ್ಕಟೆ ಭಾಗ್ಯಗಳ ಆಮಿಷಕ್ಕೆ ಬಲಿಯಾಗದೆ ಪ್ರಾಮಾಣಿಕರಿಗೆ ವೋಟ್ ಮಾಡಬೇಕು ಅಂತ ಯೋಚನೆ ಮಾಡೋದೇ ಇಲ್ಲ. ಇವತ್ತು ಪುನೀತ್ ಕೆರೆಹಳ್ಳಿ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಅವರನ್ನ ಎಕ್ಸ್ಪೋಸ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಕೆಲವರಿಗೆ ಉರಿ ಹತ್ತಿದೆ. ಆ ಅಕ್ರಮ ವಲಸಿಗರು ನಮ್ಮಲ್ಲಿ ಯಾರಿಗೆ ಏನೇನ್ ಸಂಬಂಧಿಕರೋ ಯಾರಿಗ್ ಗೊತ್ತು? ದುರಂತ ಅಂದ್ರೆ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚೋದು ಬಿಟ್ಟು ಪುನೀತ್ ಕೆರೆಹಳ್ಳಿಯನ್ನ ಬಂಧನ ಮಾಡಿದೆ. ಇವತ್ತು ಗಿಲ್ಲಿಗೆ ವೋಟ್ ಮಾಡಿ ಬಿಗ್ ಬಾಸ್ ನಲ್ಲಿ ಗೆಲ್ಲಿಸ್ತಾ ಇದ್ದೀರಾ, ಓಕೆ. ಅದೇ ಕಾಳಜಿ ಒಂದೊಳ್ಳೆ ಕೆಲಸ ಮಾಡ್ತಿರೋ ವ್ಯಕ್ತಿಯ ಮೇಲೆ ಯಾಕಿಲ್ಲ? ಯಾಕೆ ಪುನೀತ್ ಕೆರೆಹಳ್ಳಿ ಬೆಂಬಲಕ್ಕೆ ನಿಲ್ತಾ ಇಲ್ಲ? ಗಿಲ್ಲಿಗೆ ಜಾತಿ ಭೇದ ಎಲ್ಲ ಮರೆತು ವೋಟ್ ಹಾಕಿದವರು ಇಲ್ಯಾಕೆ ಬೆಂಬಲ ನೀಡ್ತಾ ಇಲ್ಲ? ಚುನಾವಣೆಯ ಸಮಯದಲ್ಲಿ ಯಾಕೆ ಇದೇ ಮಾನದಂಡ ಇಟ್ಕೊಂಡು ವೋಟ್ ಮಾಡೋದಿಲ್ಲ? ಇದು ಖಂಡಿತ ಸಿಲ್ಲಿ ವಿಷಯ ಅಲ್ವೇ ಅಲ್ಲ ವೀಕ್ಷಕರೇ. ಒಮ್ಮೆ ಇದನ್ನ ಯೋಚಿಸಿ. ನಾವು ಹೇಳಿದ್ದು ಸರಿ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಸಾಧ್ಯವಾದ್ರೆ ಇನ್ನೊಂದಷ್ಟು ಮಂದಿಗೆ ಶೇರ್ ಮಾಡಿ. ಇನ್ನು ಕೂಡ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.